ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ, ಅಯ್ಯೋ ನನ್ನ ಕಾಲು ಜೋ ಹಿಡಿತಿದ್ದೆ, ಬಾ ರೋಹಿಣಿ ಇಲ್ಲಿ ಒಂದು ಸ್ವಲ್ಪ ಕಾಲು ಹೊತ್ತು ಅಂತೇಳಿ ಕಾಲನ್ನ ಒರೆಸ್ಕೊತಾ ಇರ್ತಾನೆ. ಅಲ್ಲಿ ಏನಾಗ್ತಾ ಇದೆ ಏನು ಅಂದಿದ್ದಕ್ಕೆ ನಿಮ್ಮ ತಮ್ಮ ಬಂದಿದ್ದಾನೆ ಅಂತೇಳಿ ಅಂತಾರೆ. ಅಯ್ಯೋ ಅವ್ನು ಬಂದಿದ್ರೆ ನನ್ನ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ, ನಾನು ಇಲ್ಲಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಅವ್ನು ಗೊತ್ತಾಗಬಾರ್ದು, ಆ ಥರ ನೀವು ನೋಡ್ಕೊಬೇಕು ಅಂತೇಳಿ ರೋಹಿಣಿಗೆ ಅಂತಾನೆ. ಸರಿ ಆಯಿತು ಸುಮ್ಮನಿರಿ ಅಂತೇಳಿ ಅಂತಾರೆ. ಅವನು ನನ್ನ ಥರನೇ ಒದೆಗಳು ತಿಂದು ರೂಮಲ್ಲಿ ಹಾಕ್ತಾರೆ ನೋಡು ಅಂದಾಗ, ಅವರು ಒದೆಗಳು ತಿನ್ನೋರಲ್ಲ, ಅವರು ಒದೆ ಕೊಡೋರು ಅಂತೇಳಿ ರೋಹಿಣಿ ಅಂತಾಳೆ. ಈ ಕಡೆ ಹುಡುಗನ ಕರ್ಕೊಂಬಂದು ನಿಲ್ಸಿರ್ತಾನೆ. ಅವರು ಸರಿಯಿಲ್ಲ, ಅವ್ರು ನಮ್ಮ ಮನೆಯವರು ಸರಿಯಿಲ್ಲ, ಬೇಡ ಅಂತಂದ್ರೂ ಸಹ ಅದು ಎಂತೆಂಥವ್ರನ್ನ ನೋಡ್ಬಿಟ್ಟಿದ್ದೀನಿ, ಇದು ಯಾವ ಲೆಕ್ಕ, ನಾನೇ ಇದ್ದೀನಿ, ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳಿ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಹುಡುಗಿ ಮನೆಗೆ ಕರ್ಸೋಕ್ಕೆ ಹೇಳಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಹುಡುಗಿ ಮನೆಯವರು ಹುಡುಗನ ಹೊಡೆಯೋಕೆ ಹೋಗ್ತಾ ಇರ್ತಾರೆ. ಈ ಕಡೆ ಸೂರ್ಯ, ಏನು ಅವ್ರ ಮೇಲೆ ಕೊಲೆ ಮಾಡಿಬಿಡ್ತೀರಾ, ಅವ್ರ ಮನೆಯವರಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ಕೊಲೆ ಮಾಡೋಕೆ ಹೇಳ್ಸಲ್ಲ ನೀವು, ಅದರಿಂದ ಏನು ಪ್ರಯೋಜನ, ಮೊದಲು ಏನು ಮಾಡಬೇಕು ಅದನ್ನು ಯೋಚನೆ ಮಾಡಿ ಅಂತೇಳಿ ಅಂತಾರೆ. ಅದಕ್ಕೆ ಏನಕ್ಕೆ ಈ ಏಸ್ಗೆ ತಿನ್ನೋನ ಹತ್ರ ನಾವು ಮಾತಾಡಬೇಕು ಅಂತೇಳಿ ಈ ಕಡೆ ಪೇರೆಂಟ್ಸ್ ಎಲ್ಲ ಮಾತಾಡ್ತಾರೆ. ಅವನು ತಪ್ಪು ಮಾಡಿದೆ ಸರಿ, ಯಾಕೆ ನಿಮ್ಮ ಹುಡುಗಿ ಪರ್ಮಿಷನ್ ಇಲ್ದಿರ ಅದು ಹೆಂಗೆ ಆ ಕೆಲಸ ಮಾಡೋಕ್ಕಾಗುತ್ತೆ, ಅವನು ಇಬ್ಬರು ತಪ್ಪಿದೆ ಅದರಲ್ಲಿ, ಅವ್ನು ಮಾತ್ರ ಯಾಕೆ ಬೈತೀರಾ ನೀವು ಅಂದಾಗ, ಏನೋ ಮಾತಾಡ್ತೀಯ ಇದ್ರ ಬಗ್ಗೆ ಅಂದಾಗ, ವೃತ್ತಿ ಅಂದರೆ ನನಗೆ ಇಷ್ಟ ಅಂತೇಳಿ ಎಲ್ಲರೂ ಮುಂದೆ ಅಂತಾನೆ, ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತೇಳಿ ಅಂತಾನೆ. ಅದೇ ಟೈಮ್ಗೆ ಇವ್ರ ಪೇರೆಂಟ್ಸ್ ಎಲ್ಲ ಬರ್ತಾರೆ. ಇಬ್ಬರು ಸಹ ಜಗಳ ಆಡ್ತಾರೆ. ನಿಲ್ಲಿಸಿ ಸಾಕು, ಏನು ಮಾಡ್ತಾ ಇದ್ದೀರಾ, ಕೊಲೆಗಳೆಲ್ಲ ಮಾಡ್ಕೊಂಡು ಸ್ಟೇಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ನೀವು ಅಂತೇಳಿ ಅಂತಾರೆ. ಅದಕ್ಕೆ ಹುಡುಗ ತಾಯಿ, ಇನ್ನೇನು ಮಾಡ್ಬೇಕು ಅಂದ್ಕೊಂಡಿದ್ದೀಯಾ, ಇನ್ನೇನು ಮಾಡಬೇಕು ನಾವು ಅಂತೇಳಿ ಹುಡುಗ ತಾಯಿ ಅಂತಾರೆ. ಸರಿ ಮಾತಲ್ಲೇ ಮಾತಾಡಬೇಕು, ಮುಗಿಸ್ಬೇಕು, ನೀವೇನು ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ, ಮೊದಲು ಇವ್ರ ಜೀವನ ಬಗ್ಗೆ ಮಾತಾಡಿ ಅಂತೇಳಿ ಅಂತಾರೆ. ಅದೆಲ್ಲ ಆಗೋದಿಲ್ಲ, ನಮ್ಮ ಮನೆತನ ಏನು, ನಾವೇನು ಈ ಹುಡುಗಿನ ಹೋಗಿ ನಾವು ಮದುವೆ ಮಾಡ್ಕೋಬೇಕಾ ಅಂತೇಳಿ ಅಂತಾರೆ. ಅದಕ್ಕೆ ಇವರು ಸೂರ್ಯ ಎದ್ಕೊಂಡು ಅಂತಾರೆ, ಅಲ್ಲ ಹುಡುಗಿ ಗೊತ್ತಿಲ್ದಿರ, ಹುಡುಗಿ ಮನೆತನ ಗೊತ್ತಿಲ್ದಿರ ಅದು ಹೆಂಗೆ ನೀವು ಲವ್ ಮಾಡಬೇಕಾದ್ರೆ ಅದು ಗೊತ್ತಿಲ್ಲ, ಊಟ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ, ಎಲೆ ಬಿಸಾಡ್ಬೇಕಾದ್ರೆ ಚೆನ್ನಾಗಿರಲ್ಲ ನಿಮಗೆ ಅಂತೇಳಿ ಸೂರ್ಯ ಬೈಯೋಕ್ಕೆ ಶುರು ಮಾಡ್ತಾನೆ. ಆದ್ರೂ ಸರಿ ನೀವೇನಿದೆಯೋ ಮಾತಾಡಿ, ಮುಂದೆ ನಿಂತ್ಕೊಂಡು ನೀವು ಮಾತಾಡಿ ಅಂತೇಳಿ ಅಂತಾರೆ. ಸರಿ ಆಯಿತು ನಾವು ಮಾತಾಡ್ತೀರಿ, ನೀವು ನಡಿ ಫಸ್ಟು ಅಂತೇಳಿ ಅವರು ಅಂತಾರೆ. ನೀವು ನಡೀರಿ ಫಸ್ಟ್ ಅಂತ ಇವ್ರು ಅಂತಾರೆ. ನೋಡಪ್ಪ ಸೂರ್ಯ, ಇದಕ್ಕೂ ಜಗಳ ಮಾಡ್ತಾ ಇದ್ದಾರೆ ಇವರು ಅಂದಾಗ, ಮೊದಲು ನೀವು ಹುಡುಗಿ ತಂದೆ ಮತ್ತು ಹುಡುಗ ತಂದೆ ಇಬ್ಬರು ಹೋಗಿ ಮೊದಲು ಒಬ್ರಿಗೊಬ್ರು ಮಾತಾಡ್ಕೊ ಬನ್ನಿ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಹುಡುಗ ಮತ್ತು ಹುಡುಗಿ ತಂದೆ ಇಬ್ಬರೂ ಸಹ ಹೋಗಿ ಒಳಗಡೆ ಮಾತಾಡ್ತಾ ಇರ್ತಾರೆ. ಈ ಕಡೆ ಹೆಂಗಸ್ರನ್ನ ಅವ್ರವ್ರು ಮಾತಾಡ್ಕೊಂಬರ್ತಾರೆ. ದಯವಿಟ್ಟು ಹೆಂಗಸ್ರು ಹೋಗಬೇಡಿ, ಹೆಂಗಸ್ರು ಹೋದೆ ಕೆಲಸ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಆಚೆ ಕಡೆ ಏನು ನಡೀತಿದೆ ರೂಮಿಂದ ಆಚೆ ಅನ್ನೋದನ್ನು ಕೇಳಿಸ್ಕೊಂಡು ಈ ಕಡೆ ಮನೋಜಗೆ ಒಂದೊಂದಾಗಿ ಹೇಳ್ತಾ ಇರ್ತಾರೆ. ಅವರಿಬ್ಬರನ್ನು ಕಾಂಪ್ರಮೈಸ್ ಮಾಡೋಕ್ಕೆ ಸೂರ್ಯ ಟ್ರೈ ಮಾಡ್ತಾ ಇದ್ದಾರೆ ಅಂತೇಳಿ ಅಂತಾನೆ. ಸರಿ ಆಯಿತು, ಬೇರೆ ಇನ್ನೇನು ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದಾಗ, ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ ಅಂಥೇಳಿ ಎಲ್ಲ ವರದಿ ಎಲ್ಲನೂ ಈ ಕಡೆ ಮನೋಜಿಗೆ ಒಪ್ಪಿಸ್ತಾ ಇರ್ತಾನೆ. ಈ ಕಡೆ ಹುಡುಗಿ ಕಡೆಯವ್ರನ್ನ, ಸರಿ ಆಯಿತು, ಒಂದು ಕಿರ್ಚಿ ಗಂಟಲು ನೋವು ಬಂದುಬಿಟ್ಟಿದೆ, ಹುಡುಗಿ ತಾಯಿನ ಒಂದು ಸ್ವಲ್ಪ ನೀರು ತೊಗೊಂಬರೋಕೆ ಹೇಳಿ, ದಯವಿಟ್ಟು ಆ ಕಡೆ ಹೋಗಬೇಡಿ ಅಂತೇಳಿ ಇಲ್ಲೇ ನಿಲ್ಲಿಸಿರ್ತಾರೆ. ಹುಡುಗ ಮತ್ತು ಹುಡುಗಿ ಕಡೆಯವರು ಎಲ್ಲರೂ ಇಲ್ಲೇ ನಿಂತಿರ್ತಾರೆ. ಅವರು ಇಬ್ಬರು ತಂದೆ ಅಂದರು ಮಾತ್ರ ಹೋಗಿ ಒಳಗಡೆ ಮಾತಾಡ್ತಾ ಇರ್ತಾರೆ. ಅದಾದಮೇಲೆ ಸರಿ ಅಂತ ಹೇಳಿ ಅವರು ಅಲ್ಲಿಂದ ಆಚೆ ಬಂದ ಮೇಲೆ, ಸರಿ ನಮಗೆ ಹುಡುಗ ಒಪ್ಪಿಗೆ ಇದೆ, ಹುಡುಗಿನೂ ಒಪ್ಪಿಗೆ ಇದೆ, ನಾವು ನಿಮ್ಮನ್ನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೀರಿ, ತುಂಬ ಕೆಟ್ಟವ್ರು ಅಂದ್ಕೊಂಡಿದ್ದೀರಿ, ಇದು ತಪ್ಪು ಅಂತ ಗೊತ್ತಾಯಿತು ಬೀಗ್ರೆ, ನಾವಿನ್ನು ಹೋಗ್ಬೋದು ಮುಂದಕ್ಕೆ ಅಂತೇಳಿ ಅಂತಾರೆ. ಅದಕ್ಕೆ ಅಯ್ಯೋ ತುಂಬ ಖುಷಿ ಆಯಿತು ನನಗೆ, ಕೊನೆಗೂ ಸುಖಾಂತಿ ಆಯಿತು, ಅಷ್ಟೇ ಒಬ್ರಿಗೊಬ್ರು ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ, ಅದನ್ನು ಬಿಟ್ಟು ಹೊಡೆದಾಡ್ಕೊಂಡ್ರೆ ಏನು ಇದರಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಹುಡುಗಿ ತಾಯಿ, ಏನಮ್ಮ ನಮ್ಮ ಮನೆ ಸೊಸೆಯಾಗಿ ಬರೋಕ್ಕೆ ನೀನು ಒಪ್ಪಿಗೆನಾ ಅಂತೇಳಿ ಅಂತಾರೆ. ಈ ಕಡೆ ಇಬ್ಬರೂ ಸಹ ನನಗೆ ಇವರಂದರೆ ಇಷ್ಟ, ನನಗೂ ಇವರಂದರೆ ಇಷ್ಟ ಅಂತೇಳಿ ಹೇಳ್ತಾರೆ. ಸರಿ ಅಂತೇಳಿ ಅಲ್ಲಿಗೆ ಓಕೆ ಆಗುತ್ತೆ. ಮುಂದಿನ ಮಾತುಕತೆ ಮದುವೆಗೆ ಮಾತಾಡೋಣ ಅನ್ನೋಷ್ಟರಲ್ಲಿ ಈ ಕಡೆ, ಬಾಪ ನಿಮ್ಮ ಅಣ್ಣ ಬಂದಿದ್ದ, ಈ ಕಡೆ ಕಾಂಪ್ರಮೈಸ್ ಮಾಡೋಕೆ ನೋಡಿದ್ದ ಅಂತ ಹೇಳಿ ರೂಮಲ್ಲಿ ಕಟ್ಟಾಕಿರೋದನ್ನ ಕರ್ಕೊಂಡೋಗಿ ತೋರಿಸ್ತಾರೆ. ಏನು ಸರ್ ಈ ಥರ ಕಟ್ಟಾಕಿದ್ದಾರೆ ಅಂದಾಗ, 1 ಲಕ್ಷ ಕೊಡ್ತೀನಿ, ಮಗುನ ಅಬಾರ್ಷನ್ ಮಾಡಿಬಿಡು ಅಂತ ಕೇಳ್ತಾ ಇದ್ದೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ ಸೂರ್ಯ ಬೈಯೋಕ್ಕೆ ಶುರು ಮಾಡ್ತಾರೆ ಇವ್ರನ್ನ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರ, ನಿಂಗೆ ನಾಚಿಕೆ ಇದೇನೋ ಆಗಲ್ವಾ ಅಂತೇಳಿ ಅಂತಾರೆ. ಹಂಗಲ್ಲ, ನಾವು ಬೇರೆ ಏನೋ ಮಾಡೋಕೆ ಹೋದ್ರೆ ಈ ಥರ ಆಗೋಯ್ತು ಅಂತೇಳಿ ಅಂತಾರೆ. ಸರ್ ದಯವಿಟ್ಟು ಕ್ಷಮಿಸಿ, ತುಂಬ ಮುದ್ದಾಗಿ ನಮ್ಮ ತಾಯಿಯವ್ರನ್ನ ಸಾಕ್ಬಿಟ್ಟಿದ್ದಾರೆ, ಇವನಿಗೆ ಏನಂದ್ರೆ ಏನೂ ಗೊತ್ತಾಗೋದಿಲ್ಲ, ಸುಮ್ಮನೆ ಮೈ ಮಾತ್ರ ಬೆಳೆದಿದೆ ಅಷ್ಟೇ, ಬುದ್ಧಿ ಏನೂ ಇಲ್ಲ, ಏನೂ ಮಾಡೋಕ್ಕೋಗಿ ಏನೂ ಮಾಡಿಬಿಡ್ತಾನೆ, ಎಡವಟ್ಟು ಮಾಡಿಬಿಡ್ತಾನೆ ಸರ್, ದಯವಿಟ್ಟು ಕ್ಷಮಿಸಬೇಕು ಅಂತೇಳಿ ಅಂತಾರೆ. ಸರಿ ಆಯಿತು ಸರ್, ನಿಮ್ಮ ಮುಖ ನೋಡ್ಕೊಂಡು ಬಿಡ್ತಾ ಇದ್ದೀನಿ, ಕರ್ಕೊಂಡೋಗಿ ಅವನ್ನ ಅಂತ ಹೇಳಿ ಅಂತಾರೆ. ಸರಿ ಬಾರು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಥರ ಕೂತ್ಕೊಂಡಿರ್ತಾನೆ. ಎದ್ದು ಬಾರೋ ಪೆಂಗೇಶ, ಇಲ್ಲಾಂದ್ರೆ ಅವ್ರು ನಿನ್ನನ್ನು ಸಾಯಿಸ್ಬಿಡ್ತಾರೆ, ಎದ್ದು ಬಾರೋ ಫಸ್ಟು ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಮಾತುಕತೆ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಹುಡುಗಿ ಕಡೆಯವರು, ದಯವಿಟ್ಟು ಇವನ್ನ ಎಲ್ಲಂದ್ರೆ ಅಲ್ಲಿ ಬಿಡಬೇಡಪ್ಪ, ಜೊತೆಲಿ ಹಾಕ್ಕೊಂಡಿರು, ಇಲ್ಲಾಂದರೆ ಏನಾದರೂ ತಲೆ ಹೋಗೋ ಕೆಲಸ ಮಾಡಿಬಿಟ್ಟು ನಿಮ್ಮ ತಲೆಗೆ ತಂದು ಕೊಟ್ಬಿಡ್ತಾರೆ, ಇಲ್ಲಾಂದರೆ ರೋಡಲ್ಲಿ ಹೋಗಬೇಕು ಅಂತ ಪರಿಸ್ಥಿತಿ ಬಂದುಬಿಡುತ್ತೆ ಇವನಿಂದ ಅಂತೇಳಿ ಅಂತಾರೆ. ಸರಿ ಸರ್ ಆಯಿತು ಸರ್, ಥ್ಯಾಂಕ್ ಯು ಸರ್ ಅಂತ ಹೇಳಿ ಅಲ್ಲಿಂದ ಓಡ್ತಾರೆ. ಈ ಕಡೆ ಆಚೆ ಬಂದಮೇಲೆ, ಸರಿ ಆಯಿತು, ಇಲ್ಲಿ ನಡೆದಿರೋದು ಯಾವುದೇ ಕಾರಣಕ್ಕೂ ಮನೇಲಿ ಹೇಳಬಾರ್ದು ಅಂತೇಳಿ ಅಂತಾರೆ. ನಾನು ನೋಡ್ದೆ ರಾವಣಾಸುರ ಥರ ನೀನು ಬಂದೆ, ನಾನು ನೋಡು ರಾಮ ಥರ ಬಂದೆ ಅಂತೇಳಿ ಅಂತಾನೆ. ಈ ಕಡೆ ಮೀನಾ, ಹೌದಾ ನನ್ನ ಗಂಡ ರಾವಣಾಸುರನ, ಇದು ನಿಮಗೆ ಬೇಕಾಗಿತ್ತಾ, ನೀವೇನು ಬುದ್ಧಿವಂತರ, ಅದಕ್ಕೆ ಇಂಥ ಕೆಲಸ ಮಾಡಿರೋದು ಅಂತೇಳಿ ಮೀನನ್ನು ಸಹ ಈ ಕಡೆ ರೇಗ್ಸೋಕ್ಕೆ ಶುರು ಮಾಡ್ತಾರೆ. ಸರಿ ಆಯಿತು
ದಯವಿಟ್ಟು ಯಾರಿಗೂ ಇದ್ರ ಬಗ್ಗೆ ಹೇಳಬೇಡಿ ಅಂತೇಳಿ ಸರಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಕ್ರಿಶ್ಗೆ ಕನ್ನಡದಲ್ಲಿ ಬರೆಸ್ತಾ ಇರ್ತಾರೆ ಈ ಕಡೆ ರಂಗನಾಥ್. ಅದೇ ಟೈಮ್ಗೆ ಇವರಿಬ್ಬರು ಸಹ ಕೂತ್ಕೊಂಡು ಶಾಂತಿನೂ ಮತ್ತು ಕಸ್ತೂರಿ ಕಾಫಿ ಕುಡಿತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲ ಬರ್ತಾರೆ. ಮನೆಯವರೆಲ್ಲ ಬಂದು ಕೂತ್ಕೊಂಡಿರ್ತಾರೆ. ಇನ್ಮೇಲೆ ಆ ಸಕ್ಕರೆ ಆಚೆ ಕಡೆ ಆರಾಮಾಗಿ ಹೋಗ್ಬೋದು ಅಂತೇಳಿ ಅಂತಾರೆ. ಏನು ಈ ಥರ ಅಂತ ಇದೆಯಾ ಅಂದಾಗ, ಹೌದು ಅವ್ರ ಸುಖಾಂತ್ಯ ಆಯಿತು, ಆರಾಮಾಗಿ ನೀನು ಓಡಾಡ್ಬೋದು, ಯಾವುದೇ ಕಾರಣಕ್ಕೂ ತಲೆನೇ ಕೆಡಿಸ್ಕೊಳ್ಳೋಂಗೆ ಅವಶ್ಯಕತೆ ಇಲ್ಲ, ಅವರಿಬ್ಬರು ಸಮಸ್ಯೆನೂ ಪರಿಹಾರ ಆಯಿತು ಅಂತಾರೆ. ಆ ಥರ ಅಂದ ತಕ್ಷಣವೇ ಈ ಕಡೆ ರಂಗನಾಥ್ ನಾನು ಮಗ ಸೊಸೆ ಹೋಗಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಸುಖಾಂತ್ಯ ಆಡಿರ್ತಾರೆ, ಖಂಡಿತವಾಗ್ಲೂ ಅದಕ್ಕೊಂದು ಉತ್ತರ ಇದ್ದೇ ಇರುತ್ತೆ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಈ ಕಡೆ ರಂಗನಾಥ್ ಸಹ ಅಂತಾರೆ. ಈ ಕಡೆ ಕಸ್ತೂರಿ ನಿಜವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರ ಅಂತಾರೆ. ಈ ಕಡೆ ಮನೋಜ್ ಏನಪ್ಪ ನೀನು ಜೊತೆಲಿ ಬರ್ತಾ ಇದೆಯಾ, ನೀನು ಅವ್ರ ಜೊತೆಲಿ ಹೋಗಿದ್ಯಾ ಅಂತೇಳಿ ಈ ಕಡೆ ಕಸ್ತೂರಿ ಕೇಳ್ತಾಳೆ. ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.